ಬೆಳ್ಳಂಬೆಳಗ್ಗೆ ಫೀಲ್ಡ್ಗೆ ಇಳಿದ ನ್ಯಾಯಮೂರ್ತಿ ಉಪಲೋಕಾಯುಕ್ತ, ಅಧಿಕಾರಿಗಳಿಗೆ ಚಳಿ ಜ್ವರ ಬಿಡಿಸಿದ ನ್ಯಾಯಮೂರ್ತಿ ವೀರಪ್ಪ. ರೈತರು ಮೋಸ ಮಾಡೋದು ಅಲ್ವಾ? ಈ ಹೆಸರು ರೈತರು ಅವನ್ನೆಲ್ಲ ಹಾಳು ಮಾಡ್ತೇವೆ ಸೇರ್ಕೊಂಡು ನಾವು. ಅವರು ಫುಲ್ ವರ್ಕ್ ಮೂಡ್ ನಲ್ಲಿದ್ರು. ಅದರಲ್ಲೂ ಹೊಸಪೇಟೆಯ ಎಪಿಎಂಸಿ ಕಡೆಗೆ ಲೋಕಾಯುಕ್ತರು ಬರ್ತಿದ್ದಾರೆ ಅನ್ನೋ ವಿಚಾರ ಕೇಳಿಯೇ ಸಾಕಷ್ಟು ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದಿದ್ರು ನೋಡಿ. ನ್ಯಾಯಮೂರ್ತಿ ಉಪಲೋಕಾಯುಕ್ತ ವೀರಪ್ಪ ಅವರು ಹೊಸಪೇಟೆಯ ಮಾರುಕಟ್ಟೆಯನ್ನ ಪರಿಶೀಲನೆ ಮಾಡಿದ್ರು. ಅಲ್ಲಿನ ವ್ಯಾಪಾರಿಗಳ ಕುಂದು ಕೊರತೆ ಆಲಿಸಿದ್ರು. ಅಲ್ಲದೆ ರೈತರಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನ ತಡೆಗಟ್ಟಲು ಕಮಿಷನ್ ವಿಚಾರ, ರೈತರಿಗೆ ದಲ್ಲಾಳಿಗಳ ತೊಂದರೆ, ಇಂಥ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದು ಹೀಗೆ. ನಿಮಗ್ ಬುದ್ಧಿ ಇದೆಯಪ್ಪ, ಇವಾಗ ಅದು ಓದೇ ಇಲ್ಲ ಪಾಪ, ಏನ್ ಗೊತ್ತಾಗುತ್ತೆ ಹೇಳು? ಇಲ್ಲೆಲ್ಲ ಒಂದ್ ಕಡೆ ಬೋರ್ಡ್ ಹಾಕ್ಬೇಕು, ಇಲ್ಲೆಲ್ಲ ಹಾಕಕ್ಕಾಗಲ್ಲ. ಒಂದು ಹಾಕ್ಬೇಕು ನೀನು. ಎಲ್ಲ ಆ ಮೂಲೆ ಈ ಮೂಲೆ ಹಾಕಿದ್ರೆ ಯಾರು ಗೊತ್ತಾಗುತ್ತೆ ರೀ? ಎಷ್ಟು ಬರುತ್ತೆ ಇದು? ನಮ್ಮ ಸೆಸ್ಸು ವರ್ಷಕ್ಕೆ 30 lakhs. ಇಷ್ಟೊಂದಿದೆ ಅಷ್ಟೇನಾ ಬರೋದು? ಜೀನ್ಸ್ ಪ್ಯಾಂಟ್ ಧರಿಸಿ ಬಂದಿದ್ದ ಅಧಿಕಾರಿಗೆ ತರಾಟೆ. ಸರ್ಕಾರಿ ಕೆಲಸಕ್ಕೆ ಜೀನ್ಸ್ ಧರಿಸಿದ್ದಕ್ಕೆ ರೂಲ್ಸ್ ಗೊತ್ತಿಲ್ವಾ? ಉಪಲೋಕಾಯುಕ್ತರು ಮಾರುಕಟ್ಟೆಯ ವಿವಿಧ ಭಾಗದಲ್ಲಿ ಭೇಟಿ ನೀಡುತ್ತಿದ್ರು. ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮಾಹಿತಿ ಕೇಳ್ತಾ ಇದ್ರು. ಆಗ ಅಲ್ಲಿಗೆ ಬಂದ ಅಧಿಕಾರಿ ಜೀನ್ಸ್ ಹಾಕೊಂಡು ಬಂದಿದ್ದ. ಇದರಿಂದ ಗರಂ ಆದ ಲೋಕಾಯುಕ್ತರು ಅಧಿಕಾರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ಕಾರಿ ಕೆಲಸದಲ್ಲಿರ್ಬೇಕಾದ್ರೆ ಜೀನ್ಸ್ ಹಾಕಬಾರ್ದು ಅನ್ನೋದು ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು ನೋಡಿ. ಅವಸರದಲ್ಲಿ ಬಂದೆ ಅನ್ನೋ ಲೆಕ್ಕದಲ್ಲಿ ಅಧಿಕಾರಿ ಉತ್ತರಿಸಿದ್ದಕ್ಕೆ ಉಪಲೋಕಾಯುಕ್ತರು ಅಧಿಕಾರಿಯ ವಿರುದ್ಧ ಗರಂ ಆದ ಘಟನೆಯ ಕೂಡ ನಡೆದೋಯ್ತು. ಅಧಿಕಾರಿ ಬಳಿ ಸರಿಯಾದ ಮಾಹಿತಿ ಇರಲಿಲ್ಲ. ಹೀಗಾಗಿ ರೈತರಿಂದಲೇ ನಾವು, ನಮ್ಮಿಂದ ಅವರಲ್ಲ ಅಂತ ನೀತಿ ಪಾಠ ಮಾಡಿದ್ರು. ಎಪಿಎಂಸಿಯಲ್ಲಿ ವ್ಯಾಪಾರಕ್ಕೆ ಬರುವ ರೈತರಿಗೆ ಮೂಲಭೂತ ಹಾಗೂ ಅವರಿಗೆ ಕೂರಲು ಮತ್ತು ಮಾರಾಟ ಮಾಡಲು ಸರಿಯಾದ ವ್ಯವಸ್ಥೆ ಮಾಡಿಕೊಡುವಂತೆ ಕೇಳಿಕೊಂಡ್ರು. ಇನ್ನೊಂದು 70 ವರ್ಷ ಆಗುತ್ತಾ? ದುಡ್ಡು ಬರಲ್ವಾ? ಕಮಿಷನ್ ಬರಲ್ಲ, ಸೆಸ್ ಬರಲ್ಲ, ಅವ್ರಿಗೆ ಯಾಕೆ ಮಾಡೋಕ್ಕಾಗಲ್ಲ? ಅವರಿಂದ ನೀವೆಲ್ಲ ಬದುಕತ್ತಾನೆ, ಇಷ್ಟೆಲ್ಲ ಜೀವನ ಮಾಡಬೇಕು ರೈತರಿಂದ ತಾನೆ. ದೇಶಕ್ಕೆ ಅವ್ರು ಕೊಡದೇ ಇದ್ರೆ ನೀವು ಎಂತ ಮಾಡ್ತೀರಿ? ಎಲ್ಲ ಉದ್ದಕ್ಕೂ ರೈತರು ಮೋಸ ನೀವೆಲ್ಲ ಮಾಡೋದು ಅಲ್ವಾ? ಬಂದಾಗ ಮಕ್ಕಳಿಗೆ ತೊಳ್ಕೊಂಡು ಬಾತ್ರೂಮ್ ಹೋಗ್ತಾ ದೇಶಕ್ಕೆ ಎಲ್ಲಿ ಹೋಗ್ಬೇಕು? ಅವರು ದುಡ್ಡು ಕೊಟ್ಟು ಹೋಗ್ಬೇಕು. ಅಂದರೆ ಈ ಹೆಸರು ರೈತರು ಅವನ್ನೆಲ್ಲ ಹಾಳು ಮಾಡ್ತೇವೆ ಸೇರ್ಕೊಂಡು ನಾವು. ವ್ಯಾಪಾರಿಗಳ ಬಳಿ ಹೋಗಿ ತೂಕದ ಮಷಿನ್ ಚೆಕ್ ಮಾಡಿದ್ರು. ತಕ್ಕಡಿ ಕಲ್ಲುಗಳ ಪರಿಶೀಲನೆ ಹಾಗೂ ಬರುವಂತ ಲಾಭ, ಮನೆಯ ಪರಿಸ್ಥಿತಿ ಎಲ್ಲದರ ಬಗ್ಗೆ ಕೇಳಿ ತಿಳ್ಕೊಂಡ್ರು ನೋಡಿ. ಇಷ್ಟು ದಿನ ವ್ಯಾಪಾರಿಗಳಿಗೆ ಕೇಳೋರೇ ದಿಕ್ಕಿರ್ಲಿಲ್ಲ. ಆದ್ರೆ ಉಪಲೋಕಾಯುಕ್ತರು ಬಂದು ಕೇಳಿದ್ದಕ್ಕೆ ವ್ಯಾಪಾರಿಗಳು ಅಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸಿದ್ರು. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.